ಧಾರವಾಡ ಯೋಗೇಶ್ ಗೌಡ ಕೊಲೆ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಲಾಗುತ್ತೆ. ವಿನಯ್ ಕುಲಕರ್ಣಿ ಪರ ಶ್ಯಾಮಸುಂದರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಚಂದ್ರಶೇಖರ್ ಎಂಟಿ ಪರವಾಗಿ ಅವರು ವಾದವನ್ನ ಮಂಡಿಸ್ತಾ ಇರುವಂತದ್ದು. ವಕೀಲ ಶ್ಯಾಮಸುಂದರ್ರಿಂದ ವಾದ ಆರಂಭ ಆಗಿದೆ. ಈಗ ಸುಪ್ರೀಂ ಕೋರ್ಟ್ನ ವಚನ್ ಸಿಂಗ್ ಪ್ರಕರಣ ಉಲ್ಲೇಖವನ್ನ ಮಾಡಿ ವಾದವನ್ನ ಮಂಡಿಸಲಾಗ್ತಾ ಇದೆ. ಅಂದ್ರೆ ಹಿಂದಿನ ಪ್ರಕರಣಗಳಿರುತ್ತಲ್ಲ, ಆ ಪ್ರಕರಣಗಳಲ್ಲಿ ಏನ್ ಶಿಕ್ಷೆ ಪ್ರಕಟ ಆಗಿರುತ್ತೆ, ಯಾವ ಪ್ರಮಾಣದ ಶಿಕ್ಷೆ ಪ್ರಕಟ ಆಗಿರುತ್ತೆ ಅನ್ನೋದನ್ನು ಉಲ್ಲೇಖಿಸ್ತಾರೆ. ಈ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅಥವಾ ನಮ್ಮಲ್ಲಿಗೆ ಈ ತರದೊಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿತ್ತು, ನೀವು ಇದನ್ನು ಗಮನದಲ್ಲಿ ಇಟ್ಕೊಂಡು ಇಲ್ಲೂ ಕೂಡ ಈ ಪ್ರಕರಣದಲ್ಲೂ ಶಿಕ್ಷೆ ಪ್ರಕಟ ಮಾಡಬೇಕು ಅಂತ. ಇವತ್ತೇನಾದ್ರೂ ವಿನಯ್ ಕುಲಕರ್ಣಿ ಅವರಿಗೆ ವ್ಯತಿರಿಕ್ತವಾದಂಥ ತೀರ್ಪು, ಜೀವಾವಧಿ ಅಥವಾ ಗಲ್ಲು, ಇನ್ನೊಂದು ಮತ್ತೊಂದು ಅಥವಾ ಕನಿಷ್ಠ 2 ವರ್ಷ ಶಿಕ್ಷೆ ಅಂತ ಪ್ರಕಟ ಆದ್ರೂ ಮುಂದಿನ ದಿನಗಳಲ್ಲಿ ಬೇರೆ ಪ್ರಕರಣಗಳಲ್ಲಿ ಈ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಹಿಂದಿನ ಪ್ರಕರಣಗಳಲ್ಲಿ ಏನೇನು ಶಿಕ್ಷೆ ಪ್ರಮಾಣಗಳು ಪ್ರಕಟ ಆಗಿದೆ ಅನ್ನೋದನ್ನ ಕೋರ್ಟ್ನ ಗಮನಕ್ಕೆ ತರುವಂಥದ್ದು. ಈಗ ಅವ್ರು ಏನು ವಾದ ಮಂಡನೆ ಮಾಡೋದಕ್ಕೆ ಸಾಧ್ಯ ಹೇಳಿ? ಈಗ ದೋಷಿ ಅಂತ ಆಗೋಗಿದೆ, ಅಪರಾಧಿ ಅಂತ ಆಗೋಗಿದೆ, ಕೊಲೆಗಾರ ಅಂತ ಆಗೋಗಿದೆ. ಬಟ್ ಈಗ ಸದ್ಯಕ್ಕೆ ಅವ್ರು ಏನು ಮಾಡಬೇಕು, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿಸೋದು ಹೆಂಗೆ ಅಂತ ನೋಡ್ಬೇಕಷ್ಟೇನೆ. ಈಗ ಅವ್ರ ಕೈಲಿರೋದು ಆಪ್ಷನ್ಸು ಅದೊಂದೇನೆ, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿಸುವಂಥದ್ದು. ಈಗ 2 ವರ್ಷ ಆಗ್ಬೋದು, 7 ವರ್ಷ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಗಲ್ಲು ಅಂತ ಆಗ್ಬೋದು, ಅಥವಾ ಜೀವಾವಧಿ ಅಂತ ಆಗ್ಬೋದು. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇರೋದ್ರಲ್ಲಿ ಕಮ್ಮಿ ಮಾಡಿಸ್ಬೇಕು ಅನ್ನೋದಿದೆಯಲ್ಲ, ಈ ಕಾರಣಕ್ಕಾಗಿ ಹಲವು ಪ್ರಕರಣಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ. ಸಮಯ ತೆಗೆದುಕೊಂಡು ವಾದವನ್ನು ಮಂಡಿಸ್ತಾ ಇದ್ದಾರೆ. ಏನಾಗುತ್ತೆ, ತೀರ್ಪು ಯಾವ ಥರ ಬರುತ್ತೆ, ಪ್ರಮಾಣ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈ ಪ್ರಕರಣ ನಾನು ಆಗಲೇ ಹೇಳ್ದಂಗೆ ಯಾಕೆ ಇಷ್ಟರ ಮಟ್ಟಿಗೆ ಹೈಲೈಟ್ ಆಗ್ತಾ ಇದೆ ಅಂತಂದರೆ ರೀಸನ್ ಇಷ್ಟೇನೆ. ನಮ್ಮಲ್ಲಿ ಸಾಕಷ್ಟು ಕೊಲೆ ಪ್ರಕರಣಗಳು ನಡೆದಿದೆ, ಬಟ್ ಈ ಪ್ರಕರಣ ಯಾಕೆ ಹೈಲೈಟ್ ಆಗ್ತಾ ಇದೆ ಅಂದರೆ ಒಬ್ಬ ಜನಪ್ರತಿನಿಧಿ ಇದ್ದವರು ಜವಾಬ್ದಾರಿಯಿಂದ ಇರಬೇಕಾಗಿತ್ತು. ಕಾನೂನಿನ ಬಗ್ಗೆ ಅಪಾರವಾದಂಥ ಜ್ಞಾನ ಆಗಿರತ್ತೆ, ಏನಾದರೂ ಏನಾಗತ್ತೆ ಅನ್ನೋದು ಗೊತ್ತಿರಬೇಕಾಗಿತ್ತು. ಆದರೆ ಅಧಿಕಾರವನ್ನು, ಹಣವನ್ನು ಎಲ್ಲವನ್ನೂ ದುರ್ಬಳಕೆ ಮಾಡಿಕೊಂಡು ಮಾಡಿದಂಥ ಇದೊಂದು ಕೆಲಸಕ್ಕೆ ಇವತ್ತು ಪ್ರತಿಯೊಂದಕ್ಕೂ ಬೆಲೆಯನ್ನು ತರಬೇಕಾಗ್ತಾ ಇದೆ. ಈಗ ನೋಡಿ, ಈಗ ಶಿಕ್ಷೆ ಪ್ರಮಾಣ ಪ್ರಕಟ ಆಯಿತು ಅಂತಂದರೆ, 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಪ್ರಮಾಣ ಆಯಿತು ಅಂತಂದರೆ ಶಾಸಕ ಸ್ಥಾನವೂ ಹೋಗುತ್ತೆ. ರಾಜಕೀಯ ಭವಿಷ್ಯವೇ ಅಲ್ಲಿಗೆ ಮುಕ್ತಾಯ ಆದಂಗೆ. ಆಮೇಲೆ ಪಕ್ಷಕ್ಕೂ ಕೂಡ ಡ್ಯಾಮೇಜು, ಆ ಕ್ಷೇತ್ರದ ಜನರ ಮನಸ್ಸಿಗೂ ಕೂಡ ಘಾಸಿ. ಮತ್ತೆ ಅವ್ರು ಹೊಸದಾಗಿ ಸಾಮ್ರಾಜ್ಯವನ್ನು ಕಟ್ಕೊಳ್ಳೋದಕ್ಕೆ ಆ ಪರಿಸ್ಥಿತಿ ಇರುತ್ತಾ ಇರಲ್ವಾ, ಅದು ಇಂಪಾರ್ಟೆಂಟ್ ಆಗತ್ತೆ. ವೈಯಕ್ತಿಕ ವರ್ಚಸ್ಸು ಅನ್ನೋದಿದೆಯಲ್ಲ, ಆ ವೈಯಕ್ತಿಕ ವರ್ಚಸ್ಸು ಅನ್ನೋದು ಕೂಡ ಇಲ್ಲಿ ಹಾಳಾಗೋಗುತ್ತೆ. ಇನ್ನೊಂದು ಕುಟುಂಬಸ್ಥರು, ಅವರುಗಳ ಮನಸ್ಸಿಗೂ ಕೂಡ ಘಾಸಿ.